ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಬೇಲೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಕ್ರಮ ವಹಿಸಿದ್ದು ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕರೆ ನೀಡಿದರು. ಬೇಲೂರು ಪಟ್ಟಣದ ನೆಹರು ನಗರದ ಪೊಲೀಸ್ ಆವರಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಬೇಲೂರಿನ ಹನುಮ ಉತ್ಸವದ ಭಿನ್ನತೆ ಇತರರಿಗೆ ಮಾದರಿಯಾಗಿದೆ. ಹನುಮ ಜಯಂತಿ ಸಮಿತಿಯವರು ಹೆಚ್ಚಿನ ಸಂಖ್ಯೆಯ ಸ್ವಯಂ ಸೇವಕರನ್ನು ನೇಮಿಸಿ ಅವರಿಗೆ ಸಮವಸ್ತ್ರ ನೀಡಬೇಕು. ಮೆರವಣಿಗೆ ಮತ್ತು ವಾಹನಗಳ ಸುಗಮ ಸಂಚಾರಕ್ಕಾಗಿ ಡಿವೈಎಸ್ಪಿ ಮತ್ತು ಸ್ಥಳೀಯ ಪೊಲೀಸರಿಗೆ ಮಾರ್ಗದರ್ಶನ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಸಿಸಿಟಿವಿ ಅಳವಡಿಸಬೇಕು. ಪ್ರತಿ ಅಂಗಡಿಯವರು ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಲು ಮುಂದಾಗಬೇಕು. ಉದ್ದೇಶಪೂರ್ವಕವಾಗಿ ಅಹಿತಕರ ಘಟನೆಗಳಿಗೆ ಕಾರಣವಾಗುವವರ ಬಗ್ಗೆ ಆಯೋಜಕರು ತಕ್ಷಣವೇ ಮಾಹಿತಿ ನೀಡಬೇಕು. ಅಂತಹ ಪುಂಡಪೋಖರಿಗಳ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಸಿದ್ಧವಿದೆ ಎಂದು ಎಚ್ಚರಿಕೆ ನೀಡಿದರು. ಯಾವುದೇ ಇಶ್ಯೂಸ್ ಬಂದಿಲ್ಲ. ಆದ್ರೆ ಹೊರಗಿಂದ ಬಂದು ಯಾರಾದ್ರೂ ಪುಂಡಪೋಖರು ಏನಾದ್ರು ತಪ್ಪು ಮಾಡಿದ್ರೆ ದಯಮಾಡಿ ನಮ್ಗೆ ನೀವು ಸಹಕಾರ ಕೊಡಬೇಕು. ಅವ್ರು ಪ್ರಾಬ್ಲಮ್ ಮಾಡಿದ್ರೆ ಮಾತ್ರ ನಾವೇನಾದ್ರು ಕ್ರಮ ಕೈಗೊಳ್ಬೇಕು ಅಂತ ನಾವು ಡೈರೆಕ್ಟ್ಲಿ ಮಾಡಲ್ಲ. ನಿಮ್ ಕಡೆ ಹೇಳ್ಬಿಟ್ಟು ನಿಮ್ ಕಡೆ ಹೇಳ್ಸೋದು. ಸೊ ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಹೊರಗಡೆ ಬಂದು ಯಾರು ಇಲ್ಲಿ ಬಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕದಲ್ಲಿ ಏನು ಪ್ರಾಬ್ಲಮ್ ಮಾಡ್ದಂಗೆ ತಾವೆಲ್ಲ ನೋಡ್ಕೋಬೇಕು. ಅವಾಗ ಮಾತ್ರ ನಾವು ಪೊಲೀಸ್ ಕೆಲಸ ಏನ್ ಮಾಡ್ಬೇಕು ಅವಾಗ ಮಾಡ್ತೀವಿ. ಕಾರಣ ಇಷ್ಟೇ, ಅವರೆಲ್ಲ ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕೊನೆಗೆ ನಮ್ದು ಶಾಂತಿ ಏನು ಇದೆಯೋ ಅದೇ ನಾವು ಕಾಪಾಡಕ್ಕಾಗಲ್ಲ. ಇಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ನಾವೆಲ್ಲ ಹೇಳಿದಾಗ ನಾವೆಲ್ಲ ಚೆನ್ನಾಗಿದ್ವಿ, ಜೊತೆಗೆ ಇದ್ವಿ, ತುಂಬಾ ಸಹಕಾರ ಕೊಟ್ಟಿದ್ದೀರಾ. 2 ವರ್ಷ ಈ ವರ್ಷ ಕೊಡ್ತೀರಾ ಅಂತ ನನ್ನ ಅನಿಸಿಕೆ. ನಮ್ಗೇನು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಬಟ್ ನಮ್ಗೆ ಇಶ್ಯೂ ಒಂದು ಹೈವೇಯಿಂದ ಏನು ಪಾಸ್ ಮಾಡ್ತಿರೋ ಅವಾಗ ಸ್ವಲ್ಪ ಸಂಚಾರಕ್ಕೆ ನೀವು ಹೆಲ್ಪ್ ಮಾಡಿ. ನಾವು ಟ್ರಾಫಿಕ್ ಸಂಬಂಧಪಟ್ಟಂಗೆ ಸಿಬ್ಬಂದಿಯನ್ನು ನಾವು ಹಾಕ್ತಾ ಇದ್ವಿ. ಎರಡನೇದು, ಹೊರಗಡೆಯಿಂದ ಬಂದ ಯಾರು ಅದು ಬ್ಯಾನರ್ ಬಂದು ದಯಮಾಡಿ ಶ್ರೀ ವೀರಾಂಜನೇಯ ದೇಗುಲ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಕಳೆದ 12 ವರ್ಷದಿಂದ ಬೇಲೂರಿನಲ್ಲಿ ಹನುಮ ಜಯಂತಿ ವರ್ಷಕ್ಕೆ ಹೊಸತನ ಮತ್ತು ಅದ್ದೂರಿಯಾಗಿ ನಡೆಯುತ್ತಿದೆ. ಡಿಸೆಂಬರ್ 13 ಶನಿವಾರ ಬೆಳಗ್ಗೆ ಪೂಜೆ ಬಳಿಕ ಮಧ್ಯಾಹ್ನ 12ಕ್ಕೆ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಿದೆ. ಈ ಬಾರಿ 25,000ಕ್ಕೂ ಹೆಚ್ಚಿನ ಭಕ್ತರು ಬರುವ ನಿರೀಕ್ಷೆ ಇದ್ದು, ಕಾರಣದಿಂದ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. ಶನಿವಾರ ಸುಮಾರು 12 ಗಂಟೆಗೆ ನಾವು ಉತ್ಸವವನ್ನು ಹೊರಡಿಸ್ತೇವೆ. 11 ಗಂಟೆಯಿಂದ 12 ಗಂಟೆ ಹೊರಡಿಸಿದ್ರೆ 1 ಗಂಟೆ ಮುಖ್ಯ ರಸ್ತೆಗೆ ಬರುತ್ತೆ. ಸುಮಾರು ಮುಗಿಯೋದ್ರಲ್ಲಿ ಎಲ್ಲ ರೂಟ್ ಮಾಪ ರೆಡಿ ಆಗಲೇ 7 ಆಗಿದೆ. ಈಗ ಅದನ್ನ ಮತ್ತೆ ನಾನು ಹೇಳೋಕ್ಕೋಲ್ಲ. ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಮುಖ್ಯವಾಗಿ ಎಲ್ಲರೂ ಹೇಳಿದಂಗೆ ಟ್ರಾಫಿಕ್ ವ್ಯವಸ್ಥೆ ಇಲ್ಲಿ ಗಂಟ 3 ವರ್ಷದಿಂದ ರೇವಣ್ಣ ಸಾಹೇಬರು ಬಂದು 2 ವರ್ಷ 14 ತಿಂಗಳಾಯ್ತು. ಹೋದ ವರ್ಷ ಬಹಳ ಉತ್ತಮವಾಗಿ ನಮ್ಗೆ ಮಾಡಿಕೊಟ್ಟಿದ್ದು ಟ್ರಾಫಿಕ್ ಇಂದು. ಈ ಸರಿನೂ ಕೂಡ ಕೆಲವು ರಸ್ತೆಗಳನ್ನ ಮಾರ್ಗಗಳನ್ನ ಹೇಳಿದ್ದು, ಮತ್ತೆ ಅಂತರ್ಘಟನೆ ರಸ್ತೆ ಮತ್ತೆ ಕೆಲವು ರಸ್ತೆಗಳೆಲ್ಲ ರಿಪೇರಿ ಆಗ್ಬೇಕು ಅಂತ ಕೂಡ ಹೇಳಿದ್ರು. ಅದನ್ನು ಕೂಡ ನಾವು ಪುರಸಭೆಯವರಿಗೆಲ್ಲ ಹೇಳಿ ಅದನ್ನ ವ್ಯವಸ್ಥಿತವಾಗೆಲ್ಲ ಮಾಡಿಸಿದ್ದೇವೆ. ಇನ್ನ ದೊಡ್ಡ ದೊಡ್ಡ ರಸ್ತೆಗಳೆಲ್ಲ ಅವರೇ ನಮ್ಮ ಶಾಸಕರ ಹತ್ರ ಎಲ್ಲ ಮಾತಾಡಿ ಕೆಲವನ್ನ ಏನು ರಿಪೇರಿ ಇದೆ ಅವನ್ನೆಲ್ಲ ಮಾಡ್ಕೊಳಕು ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಕೂಡ ಎಲ್ಲ ಅವರ ಒಂದು ಸಮ್ಮುಖದಲ್ಲಿ ಅವು ಕೂಡ ಆಗಿದೆ. ಆಮೇಲೆ ಇನ್ನ ಈ ಸಂದರ್ಭದಲ್ಲಿ ಹಾಸನ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, ಅರಸೀಕೆರೆ ಡಿವೈಎಸ್ಪಿ ಗೋಪಿ, ಬೇಲೂರು ಸಿಪಿಐ ರೇವಣ್ಣ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು.